ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ BJP ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ವಿಚಾರ ಏನಂತಂದರೆ, ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ 550 ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು ಗಗನಕ್ಕೆ ಏರಿಸಿದ್ದಾರೆ. ಹಾಗೆ ನಮ್ಮ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಆಗ್ಬೋದು, ಜನಕ್ಕೆ ಹೊರೆ ಕೇಂದ್ರ ಸರ್ಕಾರದಿಂದ ತುಂಬಾ ಆಗ್ತಿದೆ. ಈಗೇನು ನಮ್ಮ ರಾಜ್ಯ BJP ಏನು ಸರ್ಕಾರ ಇವರು BJP ಅವರು ಇದ್ದಾರೆ, ಅವರೊಂದು ಜನ ಆಕ್ರೋಶ ಅಂತ ಒಂದು ಮಾಡೋಕ್ಕೆ ಹೊರಟಿದ್ದಾರೆ. ನಾವು ಅವ್ರಿಗೊಂದೇ ಹೇಳಕ್ಕೆ ಬಯಸ್ತೀವಿ, ರಾಜ್ಯ BJP ವತಿಯಿಂದ ಕೇಂದ್ರ BJP ವಿರುದ್ಧ ಜನ ಆಕ್ರೋಶ ಅಂದ್ಬಿಟ್ಟು ಒಂದು ಪ್ರತಿಭಟನೆ ಅವ್ರು ಈಗ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ ಎರಡನೇ ಜಾಸ್ತಿ ಕಟ್ತಾ ಇರೋದು, ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇರೋದು. ಬಟ್ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರೋದೆಷ್ಟು, ಅದ್ರ ಬಗ್ಗೆ ನೀವು BJP ಅವರು ಕೇಳಬೇಕಾಗ್ತದೆ. ಇವತ್ತು ವಿಜಯೇಂದ್ರ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ಯತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂತ ಅವ್ರ ಪಕ್ಷದಲ್ಲಿ ಏನಿದ್ರು, ಅವ್ರು ಯಾವಾಗ ಮನೆ ಬಿಟ್ಟು ಈಚೆ ಹೋದ್ರು, ಒಂದು ಮನೆ 100 ಬಾಗಿಲಾಗೋಗಿದೆ. 100 ಜನ ಲೀಡ್ರಸ್ಸು, 100 ಜನ ನಾಯಕರಾಗ್ಬಿಟ್ಟಿದ್ದಾರೆ. ನಾನೇ ದೊಡ್ಡ ನಾಯಕ ಅಂತೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಈ ಒಂದು ಜನಾಕ್ರೋಶ ಯಾತ್ರೆ ಒಂದು ನೆಪ ಮಾತ್ರ. ನಾನು ಲೀಡ್ರು ಅಂತ ಕೇಂದ್ರ ಸರ್ಕಾರದವ್ರಿಗೆ ತೋರಿಸ್ಕೊಡೋದಕ್ಕೆ ಇವತ್ತು ವಿಜಯೇಂದ್ರ ಅಂಡ್ ಟೀಮ್ ಏನು ಇವತ್ತು ಜನಾಕ್ರೋಶ ಮಾಡ್ತಾ ಇದೆ. ಈ ಜನಾಕ್ರೋಶ ಜನರ ಬಗ್ಗೆ ಸಿಂಪತಿಗೋ ಇನ್ನೊಂದು ಕಾಳಜಿಗೋ ಅಲ್ಲ, ಅವರ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇರೋದು. ದಯವಿಟ್ಟು ನೀವು ನಿಮ್ಮ ಪಕ್ಷನ ಫಸ್ಟ್ ಸಂಘಟನೆ ಮಾಡಿ ಕರೆಕ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ನೋಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೆರಳು ತೋರಿಸೋವಂಥ ನೈತಿಕತೆ ನಿಮ್ಗಿಲ್ಲೇ ಇಲ್ಲ. ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತವರೆಗೂ ನಿಮಗೆ ದಿಗ್ಭ್ರಾಂತಿ ಆಗಿದೆ. ಇವರು ಆ ಗ್ಯಾರಂಟಿ ನಿಲ್ಸಾಕ್ತಾರೆ, ಈ ಗ್ಯಾರಂಟಿ ನಿಲ್ಸಾಕ್ತಾರೆ, ಒಂದು 6 ತಿಂಗಳಿಗೆ ಇದು ನಿಲ್ಸಾಕ್ತಾರೆ ಅಂದ್ಕೊಂಡು ಪಾಪ ಭ್ರಮೆಯಲ್ಲಿದ್ದರು. ಇವತ್ತು ಸಕ್ಸಸ್ಫುಲ್ಲಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಜೋಡೆತ್ತುಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಇವತ್ತು ತುಂಬ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಸರ್ಕಾರನ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ದಿಗ್ಭ್ರಾಂತಿಯಾಗಿ ತೋಚದಿರ ಇವತ್ತು ಏನೇನೋ ಮಾಡೋಕ್ಕೆ ಹೊರಟಿದ್ದಾರೆ. ಅದೆಲ್ಲ ಆಗಲ್ಲ ಸ್ವಾಮಿ. ಯುವ ಕಾಂಗ್ರೆಸ್ ಆಗ್ಬೋದು, ಸೀನಿಯರ್ ಕಾಂಗ್ರೆಸ್ ಆಗ್ಬೋದು, ಗಟ್ಟಿ ಗುಂಡಿಗೆಗಳು ಗಟ್ಟಿಯಾಗಿದ್ದೀವಿ. ನೀವೇನು ಮಾಡಿದ್ರು ನಾವು ಟಕ್ಕರ್ ಕೊಡ್ತೀವಿ. ನೀವು ಎಲ್ಲೇ ಪ್ರತಿಭಟನೆ ಮಾಡಲಿ, ನಮ್ಮ ಯುವ ಕಾಂಗ್ರೆಸ್ಸು ಸಿದ್ಧವಾಗಿ ಸ್ಟ್ರಾಂಗ್ ಆಗಿರ್ತದೆ. ನಿಮ್ಮ ಒಂದು ಪ್ರತಿಭಟನೆ ಒಳ್ಳು ಅಂತ ನಾವು ಜನಕ್ಕೆ ಸಾರಿ ಹೇಳ್ತೀವಿ. ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಎಲ್ಲ ತಾಲೂಕು ಜಿಲ್ಲೆಗೆ ಸೇರಿರುವಂಥ ಎಲ್ಲ ತಾಲೂಕಾದ್ಯಂತ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, ಅಸೆಂಬ್ಲಿ ಪ್ರೆಸಿಡೆಂಟು, ಡಿಸ್ಟಿಕ್ ಜನರಲ್ ಸೆಕ್ರೆಟರೀಸು ಎಲ್ಲರೂ ಬಂದು ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾವು ಅವ್ರಿಗೆ ಹೇಳೋದೊಂದೇ, ನೀವು ಹೊರೆ ಮೇಲೆ ಹೊರೆ ನಮ್ಮ ರಾಜ್ಯದ ಜನತೆ ಕೊಡ್ತಾ ಇದ್ದೀರಾ. ನೀವು ಹೇಳ್ದಂಗೆ ಏನೂ ನಡ್ಕೊಂಡಿಲ್ಲ. ನಮ್ಮ ಕಟ್ಟಿರೋಂಥ ಟ್ಯಾಕ್ಸ್ ಹಣನಾದರೂ ನಮಗೆ ಪ್ರಾಪರಾಗಿ ಕೊಡಿ. ನಾವು ಇಲ್ಲಿರೋ ಸ್ಥಳೀಯ ಸಂಸದರಿಗೆ ಒತ್ತಾಯ ಮಾಡ್ತೀವಿ. ದಯವಿಟ್ಟು ನೀವು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಅಲ್ಲಿ ನೀವು ಸಂಸತ್ನಲ್ಲಿ ಒಂದು ಟೇಬಲ್ ಗುದ್ದಿ ನಮ್ಮ ಟ್ಯಾಕ್ಸ್ ಹಣನ ನಮಗೆ ನೀಡಬೇಕು ಅಂತ ತಾವು ಪ್ರತಿಭಟನೆ ಮಾಡಬೇಕೇ ಹೊರತು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ರಾಜ್ಯದ ಜನತೆ, ಹೆಣ್ಮಕ್ಳು ವಿಶೇಷವಾಗಿ ಸುಭದ್ರವಾಗಿರ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ.